Hello students, myself Abhilash, biology lecturer, Vishwamanava Composite PU College, Chitradurga. In the last class, we already discussed about non-Mendelian genetics, that is codominance and multiple allelism. ಲಾಸ್ಟ್ ಕ್ಲಾಸಲ್ಲಿ ಕೋಡಾಮಿನೆನ್ಸ್ ಮತ್ತು ಮಲ್ಟಿಪಲ್ ಅಲೆಲಿಸಮ್ನ ಕಂಪ್ಲೀಟ್ ಮಾಡಿದ್ವಿ. ಅದ್ರ ಬಗ್ಗೆ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ, ಕೆಲವೊಬ್ರು ಸಬ್ಮಿಟ್ ಮಾಡಿದ್ದೀರಾ, ಇನ್ನೂ ಸ್ವಲ್ಪ ಜನ ಸಬ್ಮಿಟ್ ಮಾಡೋದಿದೆ. ಓಕೆ, ಇದಿಷ್ಟು ಡಿಸ್ಕಸ್ ಮಾಡಿದ್ದೀವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಇದು ಕೂಡ ನಾನ್ ಮೆಂಡೇಲಿಯನ್ ಜೆನೆಟಿಕ್ಸ್ ಅಲ್ಲೇ ಬರೋದು. ಸೊ ನಾವೇನು ಮೆಂಡೇಲಿಯನ್ ಜೆನೆಟಿಕ್ಸ್ ಅಂತ ಮಾನೋ ಹೈಬ್ರಿಡ್ ಡೈಹೈಬ್ರಿಡ್ನ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಸೊ ನಾನ್ ಮೆಂಡೇಲಿಯನ್ ಜೆನೆಟಿಕ್ಸ್ ಅಲ್ಲಿ ಕೋಡಾಮಿನೆನ್ಸ್ ಮತ್ತು ಮಲ್ಟಿಪಲ್ ಅಲೆಲಿಸಮ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಹೊಸ ಕಾನ್ಸೆಪ್ಟ್ ಇವತ್ತು ಡಿಸ್ಕಸ್ ಮಾಡ್ತಿರೋದು, ದಟ್ ಈಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಇದ್ರ ಬಗ್ಗೆ 2 ಮಾರ್ಕ್ಸ್ ಒಂದು PU ಕ್ವಶನ್ ಇದೆ, ವೆರಿ ಇಂಪಾರ್ಟೆಂಟ್, ನೀಟ್ ಬಿಟ್ಸ್ ತುಂಬ ಇದೆ ಇದರಲ್ಲಿ. ಪ್ಯಾರಲಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಿಫೋರ್ ವಿ ಮೂವ್ ಆನ್ ವಿತ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನ ಬಗ್ಗೆ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಬಂದರೆ ಮೆಂಡೇಲಿಯನ್ ಜೆನೆಟಿಕ್ಸ್ನ ಸ್ವಲ್ಪ ಇನ್ಕ್ಲೂಡ್ ಮಾಡಿದ್ದಾರೆ, ಕನೆಕ್ಟಿಂಗ್ ಲಿಂಕ್ ಇದೆ. ಯಾವ ರೀತಿ ಹೇಳ್ತಾ ಹೋಗ್ತೀವಿ NCERT ಪ್ರಕಾರ ಹೇಳೋದಾದ್ರೆ ಅಂದರೆ, ಬಿಫೋರ್ ವಿ ಮೂವ್ ಆನ್ ವಿತ್ ಕ್ರೋಮೋಸೋಮಲ್ ಥಿಯರಿ ವಿ ಹ್ಯಾವ್ ಸಮ್ ಕಾನ್ಸೆಪ್ಟ್ಸ್ ಆಫ್ ಮೆಂಡಲ್. ಕೆಲವೊಂದು ಮೆಂಡಲ್ನ ಬಗ್ಗೆ ಕಾನ್ಸೆಪ್ಟ್ನ ಹೇಳಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಬಟ್ ನಾವು ಅದನ್ನು ಮುಂಚೆನೇ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಯಾವ್ಯಾವ ಕಾನ್ಸೆಪ್ಟ್ಸ್ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. Mendel conducted hybridization experiments on pea plant from the year 1856 to 1863. Totally 7 years. 7 years Mendel worked on pea plant, that is Pisum sativa. 7 ವರ್ಷ ಪೀ ಪ್ಲಾಂಟ್ ಮೇಲೆ ಕೆಲಸ ಮಾಡ್ದ. 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ದ. ಇನ್ 1864 ಮೆಂಡಲ್ ಪಬ್ಲಿಷ್ಡ್ ಹಿಸ್ ಪೇಪರ್ ಟೈಟಲ್, ಒಂದು ಪೇಪರ್ನ ಪಬ್ಲಿಷ್ ಮಾಡ್ದ. ಏನಂತ ಹೆಸರಿಟ್ಟ ಅಂದರೆ ಎಕ್ಸ್ಪೆರಿಮೆಂಟ್ಸ್ ಇನ್ ಪ್ಲಾಂಟ್ ಹೈಬ್ರಿಡೈಸೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೀಟ್ ಬಿಟ್. ಎಕ್ಸ್ಪೆರಿಮೆಂಟ್ ಇನ್ ಪ್ಲಾಂಟ್ ಹೈಬ್ರಿಡೈಸೇಷನ್ ಇನ್ ಅ ಲೋಕಲ್ ಜರ್ನಲ್ ಆಫ್ ಬ್ರೂನ್ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ. ಈ ಸೊಸೈಟಿಲಿ ತನ್ನ ಮೊದಲ ಆರ್ಟಿಕಲ್ನ ಪಬ್ಲಿಷ್ ಮಾಡ್ದ. ಬಟ್ ಮೆಂಡಲ್ ಡೈಡ್ ಇನ್ 1884 ಆ್ಯಂಡ್ ಮೆಂಡಲ್ ವರ್ಕ್ ವಾಸ್ ಅನ್ರೆಕಗ್ನೈಸ್ಡ್. ಅವನು ಬದುಕಿದ್ದಾಗ ಅವನ ವರ್ಕ್ನ ಯಾರೂ ಗುರುತಿಸಲಿಲ್ಲ. ಎಲ್ಲಿವರೆಗೂ ಅಂದರೆ ಅವನು ಸತ್ತು ಹೋಗಿ ಎಕ್ಸಾಕ್ಟ್ 1900, ದಟ್ ಈಸ್ 1900 ಇಯರ್ಸ್ ಅದಾಗ್ತಿದೆಯಾ. 1884ನೇ ಇಸ್ವಿಲಿ ಮೆಂಡಲ್ ಸತ್ತು ಹೋದ. 1900ನೇ ಇಸ್ವಿಲಿ ಅವನ ವರ್ಕ್ನ ರೆಕಗ್ನೈಸ್ ಆಯಿತು. ಅಂದರೆ ಅವನು ಬದುಕಿದ್ದಾಗ ಅವನಿಗೆ ಯಾರೂ ರೆಕಗ್ನೈಸ್ ಮಾಡಲೇ ಇಲ್ಲ, ಅವನ ವರ್ಕ್ನ ಯಾರೂ ಗುರುತಿಸಲೇ ಇಲ್ಲ. ಲೇಟರ್ ಇನ್ 1900 there are 3 scientists who rediscovered ಮೆಂಡಲ್ ವರ್ಕ್. 3 ಜನ ವಿಜ್ಞಾನಿಗಳು ಮೆಂಡಲ್ ವರ್ಕ್ನ ರೀಡಿಸ್ಕವರ್ ಮಾಡಿದ್ರು. ಯಾರ್ಯಾರು ರೀಡಿಸ್ಕವರ್ ಮಾಡಿದ್ದು ಅಂದರೆ ಹೊಗೋಡಿವರಿಸ್, ಕೊರೆನ್ಸ್ ಅಂಡ್ ಶಮಾರ್ಕ್, ಎರಿಕ್ ಶಮಾರ್ಕ್. ಸೊ ದೀಸ್ ಆರ್ ದಿ 3 ಸೈಂಟಿಸ್ಟ್ ಹೂ ರೀಡಿಸ್ಕವರ್ಡ್ ಮೆಂಡೇಲಿಯನ್ ವರ್ಕ್. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ರೀಸನ್ಸ್ ವೈ ಮೆಂಡಲ್ ವರ್ಕ್ ವಾಸ್ ನಾಟ್ ರೆಕಗ್ನೈಸ್ಡ್. ಯಾಕೆ ಮೆಂಡಲ್ ಬದುಕಿದ್ದಾಗ ಅವನ ವರ್ಕ್ನ ಯಾರೂ ಗಮನಿಸಲಿಲ್ಲ ಅಂದರೆ, ಪೂರ್ ಕಮ್ಯುನಿಕೇಶನ್, ಆಗಿನ ಕಾಲದಲ್ಲಿ ಟೆಕ್ನಾಲಜಿ ಅಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ. ಆಮೇಲೆ ಮೆಂಡಲ್ ತನ್ನ ವರ್ಕ್ ಪೇಪರ್ಸ್ನ ಲೋಕಲ್ ಜರ್ನಲ್ಲಿ ಪಬ್ಲಿಷ್ ಮಾಡ್ದ, ಇಂಟರ್ನ್ಯಾಷನಲ್ ಜರ್ನಲ್ಸಲ್ಲಿ ಪಬ್ಲಿಷ್ ಮಾಡಲೇ ಇಲ್ಲ. ಮೆಂಡಲ್ ವಾಸ್ ಅ ಮ್ಯಾಥಮೆಟಿಷಿಯನ್, ವಿ ನೋ ದಟ್ ಹಿ ಈಸ್ ಅ ಮ್ಯಾಥಮೆಟಿಷಿಯನ್. ಹಿ ಯೂಸಸ್ ಮ್ಯಾಥಮೆಟಿಕಲ್ ಸಿಂಬಲ್ಸ್ ಅಂಡ್ terminologies in the field of genetics. ಹಾಗಾಗಿ ಏಷ್ಯನ್ ಪೀಪಲ್ಸ್, those who are lived in 80s, they were not agreed with Mendel work. He was not confident with his results in hawkweed and beans. ಅಂದರೆ ಏನು ಪೀ ಪ್ಲಾಂಟಲ್ಲಿ ಮೆಂಡಲ್ಲಿ ರಿಸಲ್ಟ್ ಸಿಕ್ತೋ ಅದೇ ರಿಸಲ್ಟ್ಸ್ ಹಾಕ್ವೀಡ್ ಮತ್ತು ಬೀನ್ಸ್ ಗಿಡದಲ್ಲಿ ಸಿಗಲಿಲ್ಲ. ಅವನಿಗೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ನ ಕಡಿಮೆ ಮಾಡ್ತು. ಆಮೇಲೆ ಆಗಿನ ಕಾಲದಲ್ಲಿ ಮೆಂಡಲ್ ಬಂದಿದ್ದ ಪೀರಿಯಡಲ್ಲೇ ಡಾರ್ವಿನ್ ಇದ್ದ. ಡಾರ್ವಿನ್ ಥಿಯರಿನ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರು, ದಟ್ ಈಸ್ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ದೆನ್ ಫಿಸಿಕಲ್ ಪ್ರೂಫ್ ಫಾರ್ ದಿಸ್ ಥಿಯರಿ ವಾಸ್ ನಾಟ್ ಎಕ್ಸ್ಪ್ಲೇನ್ಡ್ ಬೈ ಮೆಂಡಲ್. ದಿಸ್ ಇಸ್ ಅ ಮೇಜರ್ ಡ್ರಾಬ್ಯಾಕ್. ಅಂದರೆ ಥಿಯರಿ ಹೇಳ್ದ, ಬಟ್ ಅದನ್ನು ಫಿಸಿಕಲ್ ಪ್ರೂಫ್ ಆಗಿ ಮೆಂಡಲ್ ಕೊಡಲೇ ಇಲ್ಲ. ಸೊ ಮೆಂಡಲ್ ಸತ್ತು ಹೋಗ್ತಾನೆ. ಆಮೇಲೆ 1900 ಮೆಂಡಲ್ ವರ್ಕ್ನ ರೀಡಿಸ್ಕವರ್ ಮಾಡಿದ್ರು ಅಂತ ಕೇಳಿದ್ವಿ. ಆ ಟೈಮಿಗೆ ಸೈನ್ಸ್ ಅಡ್ವಾನ್ಸ್ಡ್ ಆಗಿತ್ತು, ಮೈಕ್ರೋಸ್ಕೋಪಿಕ್ ಲೆವೆಲ್ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿತ್ತು. ಆಮೇಲೆ ಸೆಲ್ ಆರ್ಗನಲ್ಸ್, ಕ್ರೋಮೋಸೋಮ್ ಸ್ಟ್ರಕ್ಚರ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ನಾವು ಆಲ್ರೆಡಿ. ಅಂದರೆ ಸೈನ್ಸ್ ಅಷ್ಟು ಡೆವಲಪ್ಮೆಂಟ್ ಆಗಿತ್ತು. ವೈ ಕ್ರೋಮೋಸೋಮಲ್ ಥಿಯರಿ? ಯಾಕೆ ನಾವು ಕ್ರೋಮೋಸೋಮಲ್ ಥಿಯರಿನ ಓದಬೇಕು? ದಿಸ್ ಕ್ರೋಮೋಸೋಮಲ್ ಥಿಯರಿ ಪ್ರೊವೈಡ್ಸ್ ಫಿಸಿಕಲ್ ಪ್ರೂಫ್ ಫಾರ್ ದಿ ಜೀನ್ಸ್. ಏನು ಮೆಂಡಲ್ ಹೇಳಿದ್ನೋ ಅದಕ್ಕೆ ಫಿಸಿಕಲ್ ಪ್ರೂಫ್ನ ಕೊಟ್ಟಿದ್ದು ಈ ಕ್ರೋಮೋಸೋಮಲ್ ಥಿಯರಿ.
ಅಂದರೆ ಮೆಂಡಲ್ ಪ್ರೂಫ್ ಕೊಡಲಿಲ್ಲ, ಆ ಪ್ರೂಫ್ನ ಸಿಕ್ಕಿತ್ತು ನಮಗೆ ಈ ಥಿಯರಿಯಲ್ಲಿ. ಯಾರು ಈ ಥಿಯರಿನ ಪ್ರಪೋಸ್ ಮಾಡಿದ್ದು? ದಿಸ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ 2 scientists, ನೇಮ್ಲಿ ವಾಲ್ಟರ್ ಬಿ ಸುಟಾನ್ and Theodore Boveri. That is, simply we call them as Sutton and Boveri. These are the 2 scientists who discovered or who proposed the chromosomal theory of inheritance. ಏನು ಹೇಳ್ತಾರೆ ಇವರಿಬ್ರು? ಏನು ಹೇಳಿದ್ರು? ಸಿಂಪಲ್, ಎರಡೇ ಲೈನ್ ಇವ್ರು ಹೇಳಿದ್ದು. ದ ಬಿಹೇವಿಯರ್ ಆಫ್ ಕ್ರೋಮೋಸೋಮ್ ಈಸ್ ಪ್ಯಾರಲಲ್ ಟು ದಿ ಬಿಹೇವಿಯರ್ ಆಫ್ ಜೀನ್ಸ್. ಕ್ರೋಮೋಸೋಮ್ನ ಬಿಹೇವಿಯರ್ ಯಾವ ರೀತಿ ಪ್ಯಾರಲಲ್ ಸಮವಾಗಿದೆ ಅಂದರೆ, ಪ್ಯಾರಲಲ್ ಅಂದರೆ ಒಂದೇ ರೀತಿ ಹೋಗ್ತಾ ಇದೆ ಅಂದರೆ ಬಿಹೇವಿಯರ್ ಆಫ್ ಜೀನ್ಸ್. ನಮಗೆ ಗೊತ್ತಿದೆ ಪ್ಯಾರಲಲ್ ಅಂತಂದ್ರೆ ಏನು ಅಂತ. ಸೊ ದ ಬಿಹೇವಿಯರ್ ಆಫ್ ಕ್ರೋಮೋಸೋಮ್ಸ್ ಆರ್ ಪ್ಯಾರಲಲ್ ಟು ದಿ ಬಿಹೇವಿಯರ್ ಆಫ್ ಜೀನ್ಸ್. ದಿಸ್ ಈಸ್ ದ ಮೇನ್ motto ಆಫ್ chromosomal theory of inheritance. And come back to this. We know about cell division and ಸೆಲ್ ಸೈಕಲ್. ನಮಗೆ ಸೆಲ್ ಡಿವಿಷನ್ ಮತ್ತು ಸೆಲ್ ಸೈಕಲ್ ಅಲ್ಲಿ ಗೊತ್ತಿದೆ. ಸೆಲ್ ಡಿವಿಷನ್ ಅಲ್ಲಿ ಮೈಟೋಸಿಸ್ ಮತ್ತು ಮಿಯೋಸಿಸ್ ಆಗುತ್ತೆ ಅಂತ ಗೊತ್ತಿದೆ. ಸೊ ಫಸ್ಟ್ ಫೋಕಸ್ ಆನ್ ದಿಸ್ ವಿಡಿಯೋ. ಈ ಫಿಗರ್ನ ಮಾತ್ರ ಫೋಕಸ್ ಮಾಡಿ, ಲೀವ್ ದಿಸ್ ಫಿಗರ್. ಈ ಫಿಗರ್ನ ಮಾತ್ರ ಫೋಕಸ್ ಮಾಡಿ ಅಂತ ಹೇಳ್ತಿದ್ದೀನಿ, ಇದನ್ನ ಆಮೇಲೆ ಫೋಕಸ್ ಮಾಡೋಣ. ಸೊ ಗೊತ್ತಿದೆ ನಮಗೆ ಮೈಟೋಸಿಸ್ ಇಸ್ ಅ ಈಕ್ವೇಷನಲ್ ಸೆಲ್ ಡಿವಿಷನ್, ವೆರಾಸ್ ಮಿಯೋಸಿಸ್ ಇಸ್ ಅ ರಿಡಕ್ಷನಲ್ ಸೆಲ್ ಡಿವಿಷನ್. ಐ ಆಮ್ ಫೋಕಸಿಂಗ್ ಓನ್ಲಿ ಆನ್ ದಿಸ್ ವಿಡಿಯೋ, ದಿಸ್ ಪಿಕ್ಚರ್. ಓಕೆ, ಮೈಟೋಸಿಸ್ ಮತ್ತೆ ಮಿಯೋಸಿಸ್. ಮೈಟೋಸಿಸ್ ಇಸ್ ಅ ಈಕ್ವೇಷನಲ್ ಸೆಲ್ ಡಿವಿಷನ್, ಮಿಯೋಸಿಸ್ ಇಸ್ ಎ ರಿಡಕ್ಷನಲ್ ಸೆಲ್ ಡಿವಿಷನ್ ಅಂತ ಗೊತ್ತಿದೆ. ಮಿಯೋಸಿಸ್ ಅಲ್ಲಿ 2 types, ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2. Meiosis 1 is a complete reductional cell division where diploid mother cell is reduced into haploid cell, whereas meiosis 2 is equal to mitosis. ನಮಗೆ ಅದು ಕೂಡ ಗೊತ್ತಿದೆ. meiosis 2 ಅಲ್ಲಿ ಏನು ಪ್ರೋಸೆಸ್ ಆಗುತ್ತೋ ದಟ್ ಈಸ್ ಸಿಮಿಲರ್ ಟು ಮೈಟೋಸಿಸ್, ದಟ್ ಈಸ್ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಇದನ್ನ ಆಲ್ರೆಡಿ ನಾವು ಫಸ್ಟ್ PU ಓದಿದ್ದೀವಿ. ಸೊ ಟೇಕ್ ದ ಮದರ್ ಸೆಲ್, ದಟ್ ಈಸ್ ಡಿಪ್ಲಾಯ್ಡ್ ಮದರ್ ಸೆಲ್ ವಿಚ್ ಅಂಡರ್ಗೋ ಮಿಯೋಸಿಸ್ ಫಸ್ಟ್. ಮಿಯೋಸಿಸ್ ಫಸ್ಟ್ ಆದಾಗ ಸೊ ರಿಡಕ್ಷನಲ್ ಸೆಲ್ ಡಿವಿಷನ್ ಆಗುತ್ತೆ. two haploid cells or 2 haploid daughter cells are formed. These 2 daughter cells undergo meiosis 2, that is equational cell division. Confuse agbedi, meiosis 2 is similar with mitosis. Okay, then 4 daughter cells are formed and 4 daughter cells are haploid. 4 daughter cells are haploid. Meiosis process alva hage irodu. So diploid parental cells undergo reductional cell division to form 4 haploid gametes anta. ನೋಡಿ 4 daughter cells ಬಂದಿದೆ. ಇದು ಜನರಲ್ ಪ್ರೊಸೀಜರ್. ಅಪ್ಲೈ ದಿಸ್ ಟು ಹ್ಯೂಮನ್ ಬೀಯಿಂಗ್ಸ್. ನಮ್ಮ ಹ್ಯೂಮನ್ಸ್ ಬೀಯಿಂಗ್ಸ್ಗೆ ಅಪ್ಲೈ ಮಾಡಿ. ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಡಿಪ್ಲಾಯ್ಡ್ ಇನ್ ನಂಬರ್ ವಿಚ್ ಈಸ್ ಹ್ಯಾವಿಂಗ್ 2n is equal to 46 chromosome. So this 46 chromosome undergo meiosis first to form 2 cells, that is 2 daughter cells. This is 2 daughter cells which are having 23 set of chromosome. ಈ ಕಡೆ 23 ಸೆಟ್ ಅಲ್ಲ, 23. ಈ ಕಡೆ 23 ಕ್ರೋಮೋಸೋಮ್ ಇದೆ, ಈ ಕಡೆ 23 ಕ್ರೋಮೋಸೋಮ್ ಇದೆ, 2 ಸೆಲ್. ದಿಸ್ ಅಂಡರ್ಗೋ ಮಿಯೋಸಿಸ್ 2 to form 4 cells. Okay, which form 4 daughter cells. 4 daughter cells ನ ಫಾರ್ಮೇಷನ್ ಆಗುತ್ತೆ. ಹೌದಾ? ದಿಸ್ ಇಸ್ ವಿ ಆಲ್ರೆಡಿ ಡಿಸ್ಕಸ್ಡ್ ಇನ್ ಸ್ಪರ್ಮೆಟೋಜೆನೆಸಿಸ್ ಅಂಡ್ ಓಜೆನೆಸಿಸ್. ಸ್ಪರ್ಮೆಟೋಜೆನೆಸಿಸ್ ಪ್ರೋಸೆಸ್ನ ಕ್ಲೀನಾಗಿ ನೋಡಿದ್ರೆ ಇದೇ ಪ್ರೋಸೆಸ್ ಆಗೋದು. ಅದಾಗ್ತಿದೆಯಾ? ಸ್ಪರ್ಮೆಟೋಜೆನೆಸಿಸ್ ಅಲ್ಲಿ ಈ ರೀತಿನೇ ಆಗುತ್ತೆ. ಸೊ ಅಂದ್ರೆ ಇಲ್ಲಿ ಏನು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ, ಪೇರೆಂಟ್ ಡಿಪ್ಲಾಯ್ಡ್ ಇದ್ರೆ ಡಿಪ್ಲಾಯ್ಡ್ ಪೇರೆಂಟ್ ಅಂಡರ್ಗೋ ಮಿಯೋಸಿಸ್ ಟು ಫಾರ್ಮ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್. ಸೊ ಡಿಪ್ಲಾಯ್ಡ್ ಪೇರೆಂಟ್ಸ್ ಮಿಯೋಸಿಸ್ ಇಂದಾಗಿ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ನ ಫಾರ್ಮ್ ಮಾಡುತ್ತೆ. ಹಾಗಾದ್ರೆ ಹ್ಯಾಪ್ಲಾಯ್ಡ್ ಪೇರೆಂಟ್ ಇದ್ರೆ ಯಾವ ಪ್ರೋಸೆಸ್ ಆಗುತ್ತೆ? ಇಫ್ ದ ಪೇರೆಂಟ್ ಈಸ್ ಹ್ಯಾಪ್ಲಾಯ್ಡ್, ದ ಡಿವಿಷನ್ ಈಸ್ ಮೈಟೋಸಿಸ್. ಅದಾಗ್ತಿದೆಯಾ? ಇಫ್ ದ ಪೇರೆಂಟ್ಸ್ ಆರ್ ಹ್ಯಾಪ್ಲಾಯ್ಡ್, ದೆನ್ ದ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಪ್ರೋಸೆಸ್ ಮೈಟೋಸಿಸ್ ಅಂತ ಹೇಳ್ತೀವಿ. ಈಚ್ ಗ್ಯಾಮೆಟ್ಸ್ ಪ್ರೊಸೆಸ್ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್. ನೋಡಿ, ಈಚ್ ಗ್ಯಾಮೆಟ್ ಅಂದ್ರೆ ಹ್ಯಾಪ್ಲಾಯ್ಡ್ ಅಲ್ವಾ? ಗ್ಯಾಮೆಟ್ನ ಯಾವತ್ತು ಎನ್ ಇಂದ ಡಿನೋಟ್ ಮಾಡ್ತೀವಿ. ಎನ್ ಅಂದ್ರೆ ಏನು? ಹ್ಯಾಪ್ಲಾಯ್ಡ್ ಅಂತ ಅರ್ಥ. ಈಚ್ ಗ್ಯಾಮೆಟ್ ಪ್ರೊಸೆಸ್ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್. ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಅಂದ್ರೆ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ ನ ಕ್ಯಾರಿ ಮಾಡ್ತಾ ಇದೆ. ನಮಗೆ ಗೊತ್ತಿದೆ ಹೋಮೋಲಾಗಸ್ ಕ್ರೋಮೋಸೋಮ್ ಅಂತ. ಇಲ್ಲಿ 2 ಕ್ರೋಮೋಸೋಮ್ ಬರ್ದಿದ್ದೀನಿ, ಒಂದು ಬ್ಲೂ ಕಲರ್, ಇನ್ನೊಂದು ಸ್ಕೈ ಬ್ಲೂ ಅಲ್ಲಿ ಬರ್ದಿದ್ದೀನಿ. ಸೊ ದಿಸ್ ಈಸ್ ಒನ್ ಸೆಟ್ ಆಫ್ homologous chromosome and this is another set of homologous chromosome. Okay, next ಇಲ್ಲೇ ನೋಡಿ, ನಾನು ನಿಮಗೆ ಇಲ್ಲಿ 46 ಅಂತ ನಂಬರ್ ಹಾಕಿದ್ದೆ. ಇಲ್ಲಿ ನಾನು ಪೇರ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಇದಿಷ್ಟು ಒಂದು ಪೇರ್ ಕ್ರೋಮೋಸೋಮ್, ಇದು 2 ಪೇರ್ ಕ್ರೋಮೋಸೋಮ್.
ಇದೇ ರೀತಿ ಹ್ಯೂಮನ್ ಬೀಯಿಂಗ್ಸಲ್ಲಿ 23 ಪೇರ್ ಕ್ರೋಮೋಸೋಮ್ ಇದೆ, ಎಲ್ಲರೂ ಅಗ್ರಿ ಮಾಡ್ತೀವಿ. ಹ್ಯೂಮನ್ ಬೀಯಿಂಗ್ಸ್ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ ಈಸ್ 46. 2n is equal to 46, n is equal to 23. ಇದು ನಮ್ಮ ಕ್ರೋಮೋಸೋಮ್ ಕಂಟೆಂಟ್. ಸೊ ದಿಸ್ ಅಂಡರ್ಗೋ totally there are 23 pair of chromosome present in a cell which undergo meiosis. ಫಸ್ಟ್ ಮಿಯೋಸಿಸ್ ಅಲ್ಲಿ ಏನಾಗುತ್ತೆ, 23 ಮತ್ತು 23 ಪೇರಲ್ಲಿ ಹೇಳಿದೆ, ಇಲ್ಲಿ ಇಂಡಿವಿಜುವಲ್ ಎನ್ ಅಲ್ಲಿ ಹೇಳಿದೆ 23 + 23 ಆಗ್ತಾ ಹೋಗುತ್ತೆ. ದಿಸ್ ಅಂಡರ್ಗೋ ಒನ್ಸ್ ಅಗೇನ್ ಮಿಯೋಸಿಸ್ ಟು ಫಾರ್ಮ್ 4 ಹ್ಯಾಪ್ಲಾಯ್ಡ್ ಗ್ಯಾಮಿಟ್ಸ್. ಏನು ಇಲ್ಲ, ನಾನು ಇಲ್ಲಿ ಕ್ರೋಮೋಸೋಮ್ ಸ್ಟ್ರಕ್ಚರ್ ಹಾಕಿ ಹೇಳಿದ್ದೀನಿ, ಇಲ್ಲಿ ನಂಬರ್ ಹಾಕಿ ಹೇಳಿದ್ದೀನಿ. ನಥಿಂಗ್ ವಿಲ್ ಬಿ ಚೇಂಜಸ್. ಅದಕ್ಕೆ ಇಲ್ಲಿ ಸಿಂಪ್ಲಿಫೈಡ್ ಆಗಿ ಹೇಳಿದ್ದೀನಿ, ಇಲ್ಲಿ ಡಯಾಗ್ರಾಮ್ ಹಾಕಿ ಹೇಳಿದ್ದೀನಿ. ಬೇಕಾದ್ರೆ ನೀವು 2 ಸ್ಕ್ರೀನ್ಶಾಟ್ ತೆಗೆದು ನೋಡಿದ್ರೆ ಸೇಮ್ ಇದೆ, ಬಟ್ ನಂಬರ್ಸ್ ಮತ್ತು ಡಯಾಗ್ರಾಮ್ಸ್ ವೇರಿ ಇದೆ. This Sutton and Boveri uses chromosomal movement to explain Mendel law. ಇವ್ರು ಏನು ಮೆಂಡಲ್ ಪ್ರೂಫ್ ಕೊಡ್ಲಿಲ್ವೋ ಅದನ್ನ ಪ್ರೂಫ್ ಕೊಟ್ಟಿದ್ದು ಯಾರು, ಸುಟಾನ್ ಅಂಡ್ ಬೋವೆರಿ. ಅವ್ರು ಏನು ಹೇಳಿದ್ರು ಅಂದ್ರೆ ಮೆಂಡಲ್ ಏನು ಹೇಳಿದ್ನೋ ಅದನ್ನ ಪ್ರೂಫ್ ಆಗಿ ತೆಗೆದುಕೊಂಡ್ರು ಬೈ ಯೂಸಿಂಗ್ ಕ್ರೋಮೋಸೋಮಲ್ ಮೂವ್ಮೆಂಟ್. ಪ್ರೂಫ್ನ ಕೊಟ್ಟರು. ಓಕೆ, ನೆಕ್ಸ್ಟ್ ಒನ್ ಮೋರ್ ಸಮ್ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ಸ್. ಚೇಂಜಸ್ ಇನ್ ಸೆಲ್ ಸೈಕಲ್. ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು. ರೆಗ್ಯುಲರ್ ಚೇಂಜಸ್ ಇನ್ ಸೆಲ್ ಸೈಕಲ್ನ ನಾವು ಆಲ್ರೆಡಿ ಫಸ್ಟ್ PU ಓದಿದ್ದೀವಿ, ಮಿಯೋಸಿಸ್ ಮತ್ತು ಮೈಟೋಸಿಸ್ನ. ಇಲ್ಲೊಂದು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ನೋಡಿ, ಚೇಂಜಸ್ ಇನ್ ಸೆಲ್ ಸೈಕಲ್ ಇದೆಲ್ಲ ಹೇಳಬೇಕು. ಕ್ರೋಮೋಸೋಮಲ್ ಥಿಯರಿ ಬಗ್ಗೆ ಹೇಳಬೇಕು ಅಂದರೆ ಸೆಲ್ ಮತ್ತು ಸೆಲ್ ಸೈಕಲಲ್ಲಿ ಮೇಜರ್ ಆಗೋದು ಕ್ರೋಮೋಸೋಮ್ ಮತ್ತು ರೆಪ್ಲಿಕೇಶನ್, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಚೇಂಜಸ್ ಈಸ್ DNA ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್ ಇನ್ ಎಸ್ ಫೇಸ್. ಎಸ್ ಫೇಸಲ್ಲಿ DNA ರೆಪ್ಲಿಕೇಶನ್ ಆಗುತ್ತೆ. G1 ಮತ್ತು G2 ಫೇಸ್ನ ನಡುವೆ ಇರೋದೇ ಎಸ್ ಫೇಸ್, ನಮಗೆ ಗೊತ್ತಿದೆ. ಎಸ್ ಫೇಸ್ ಇಸ್ ಪ್ರೆಸೆಂಟ್ ಬಿಟ್ವೀನ್ G1 ಆ್ಯಂಡ್ G2 ಫೇಸ್ ಅಂತ ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಸೆಕೆಂಡ್ ಚೇಂಜಸ್ ಈಸ್ ಇನ್ ಮಿಯೋಸಿಸ್ 1. ಮಿಯೋಸಿಸಲ್ಲಿ ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2 ಇದೆ. ಮಿಯೋಸಿಸ್ 1ನಲ್ಲಿ ಪ್ರೋಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1, ಟೀಲೋಫೇಸ್ 1 ಅಂತ ಇದೆ. ಪ್ರೋಫೇಸ್ 1ನಲ್ಲಿ 5 ಸಬ್ಫೇಸ್ ಇದೆ. ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಕೆಟಿನ್, ಡಿಪ್ಲೋಟೀನ್, ಡಯಾಕೈನೆಸಿಸ್. ಈಗೆಲ್ಲ ನೆನಪಾಗ್ತಿರ್ಬೋದು ನಿಮಗೆ. ಈ ಪ್ಯಾಕೆಟಿನ್ ಅನ್ನುವ ಸಬ್ಸ್ಟೇಜಲ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ವಿಲ್ ಸ್ಟಾರ್ಟ್ ಪೇರಿಂಗ್. So homologous chromosomes will start pairing. This process is known as synapses. ಈ process ಏನಂತ ಕರಿತೀವಿ, synapses ಅಂತ ಕರಿತೀವಿ. And the homologous chromosomes such get paired. ಯಾವ ಕ್ರೋಮೋಸೋಮ್ ಪೇರ್ಡ್ ಆಗುತ್ತೋ ಆ ಪೇರ್ಡ್ ಕ್ರೋಮೋಸೋಮ್ಸ್ನ ನಾವು ಬೈವೆಲೆಂಟ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ನೋಡಿ, ಇಲ್ಲಿ ಬೈವೆಲೆಂಟ್ಸ್ನ ಅಬ್ಸರ್ವ್ ಮಾಡ್ಬೋದು. ಥರ್ಡ್ ನೋಡಿ, ಇಲ್ಲಿ ಬೈವೆಲೆಂಟ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. 2 homologous chromosomes, they are get paired. Such chromosomes are said to be bivalents. ಕಾಣ್ತಾ ಇದೆ ನಿಮಗೆ? ಬೈ ಅಂದರೆ 2, ಎರಡು ಅಂತ ಅರ್ಥ. Then fourth changes is in anaphase 1. Here is the structure, anaphase. In anaphase 1, the bivalents, sorry, first we discuss metaphase. ನೋಡಿ, homologous ಕ್ರೋಮೋಸೋಮ್ ಪೇರ್ಡ್ ಆಗಿದೆ, ಅದನ್ನ ಸಿನಾಪ್ಸಿಸ್ ಅಂತ ಕರೆದ್ವಿ. ಪೇರ್ಡ್ ಕ್ರೋಮೋಸೋಮ್ಸ್ನ ಬೈವೆಲೆಂಟ್ಸ್ ಅಂತ ಕರೆದೆ ಇಲ್ಲಿ. ಆಮೇಲೆ ಪ್ರೋಫೇಸ್ 1 ಆದಮೇಲೆ ಮೆಟಾಫೇಸ್ ಆಗಬೇಕು. ಮೆಟಾ ಅಂದರೆ ಸೆಂಟರ್. ಸೊ ಇನ್ ಮೆಟಾಫೇಸ್ 1 ದ ಬೈವೆಲೆಂಟ್ಸ್ ಆರ್ ಅರೇಂಜ್ಡ್ ಆನ್ ಈಕ್ವಟೋರಿಯಲ್ ಪ್ಲೇಟ್. ಏನಾಗಿದೆ, ಈಕ್ವಟೋರಿಯಲ್ ಪ್ಲೇಟಲ್ಲಿ ಅರೇಂಜ್ ಆಗಿದೆ. ಮೆಟಾಫೇಸ್ ಆಯಿತು. ನೆಕ್ಸ್ಟ್ ಅನಾಫೇಸ್. ಇನ್ ಅನಾಫೇಸ್ 1 ದ ಬೈವೆಲೆಂಟ್ಸ್ ಮೂವ್ ಟುವರ್ಡ್ಸ್ ಆಪೋಸಿಟ್ ಪೋಲ್ಸ್ ವಿತೌಟ್ ಡಿವಿಷನ್ ಆಫ್ ಸೆಂಟ್ರೋಮಿಯರ್. ನೋಡಿ, ಇಲ್ಲಿ ಅನಾಫೇಸ್ 1 ಇಲ್ಲಿ ಸ್ಟ್ರಕ್ಚರ್ ಕಾಣ್ತಿದೆಯಲ್ಲ, ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಇನ್ ಅನಾಫೇಸ್ 1 ಇವು ಸೆಂಟ್ರಲ್ ಅರೇಂಜ್ ಆಗಿತ್ತು. ಇಲ್ಲಿ ನೋಡಿ, ಸೆಂಟ್ರಿಗೆ ಇದೆಯಾ? ಇಲ್ಲ. ದೇ ಆರ್ ಮೂವಿಂಗ್ ಟುವರ್ಡ್ಸ್ ಆಪೋಸಿಟ್ 1. ಅನಾ ಅಂದ್ರೆ ಆಪೋಸಿಟ್. ಸೊ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಆಪೋಸಿಟ್ ಪೋಲ್ಸ್. ಸೊ ಅನಾಫೇಸಲ್ಲಿ ಆಪೋಸಿಟ್ ಪೋಲಿಗೆ ಮೂವ್ ಆಯಿತು. ಅನಾಫೇಸ್ ಇಸ್ ಫಾಲೋಡ್ ಬೈ ಟೀಲೋಫೇಸ್ 1, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್. ಟೀಲೋಫೇಸ್ ಆದಮೇಲೆ ಸೈಟೋಕೈನೆಸಿಸ್ 1 ಆಗುತ್ತೆ. ಸೈಟೋಕೈನೆಸಿಸ್ 1ನಲ್ಲಿ ಏನಾಗುತ್ತೆ, 1 ಕ್ರೋಮೋಸೋಮ್ ಇಸ್ ಡಿವೈಡೆಡ್ ಇಂಟು 2 ಡಾಟರ್ ಸೆಲ್ಸ್. ಹೌದಾ? ನಾವಿಲ್ಲಿ ಸ್ಟ್ರಕ್ಚರ್ಸ್ನ ಈಗ ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ ನೋಡಿ, ಇದೆರಡೂ ಇದೇ ಕ್ರೋಮೋಸೋಮ್ಸ್ನ ಇಲ್ಲಿ ನಾನು ತೆಗೆದುಕೊಂಡಿರೋದು. ನೋಡಿ, ಕಲರ್ ಬೇರೆ ಬೇರೆ ಇದೆ, ಇಲ್ಲಿ ಬೇರೆ ಬೇರೆ ಕಲರ್ ಇದೆ. ನೋಡಿ, ಇಷ್ಟನ್ನೇ ಅಬ್ಸರ್ವ್ ಮಾಡಿ. ಗೊತ್ತಾಗ್ತಿದೆಯೇ? 2 ಕ್ರೋಮೋಸೋಮ್. ಕೆಳಗಡೆ ನೋಡ್ಕೋಬೇಡಿ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೀಗೆ ಡಯಾಗ್ರಾಮ್ ಇರೋದು, ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಸರಿನಾ? ಸೊ ಈ ಪೇರ್ ಏನಾಗಿದೆ, ಸಪ್ರೇಟ್ ಆಗಿದೆ. ಇಲ್ಲಿ ನೋಡಿ, 2 ಆಗಿ ಸಪ್ರೇಟ್ ಆಯ್ತಲ್ವಾ? ಅದೇ ರೀತಿ ಇಲ್ಲೇನಾಯಿತು, ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಸೆಟ್ಸ್. ಕಾಣ್ತಿದೆ ಅಲ್ವಾ ನಮಗೆ ಸ್ಟ್ರಕ್ಚರ್?
ಇಲ್ಲಿ ಏನಾಗಿದೆ, ಎರಡು ಸೆಟ್ ಆಗಿ ಡಿವೈಡ್ ಆಗಿದೆ. ಓಕೆ, ಆಫ್ಟರ್ ದಿಸ್ ಇದಾದ್ಮೇಲೆ ಏನಾಗುತ್ತೆ, ಮಿಯೋಸಿಸ್ 1 ಕಂಪ್ಲೀಟ್ ಆಯಿತು. ಮಿಯೋಸಿಸ್ 2 ಅಲ್ಲಿ ಫಸ್ಟ್ ಅನಾಫೇಸ್ 2 ಆಗುತ್ತೆ. ಅನಾಫೇಸ್ ಅಂದರೆ ಮತ್ತೇನಾಗುತ್ತೆ, ಸಪರೇಟೇ ಆಗಬೇಕು. ನೋಡಿ, ಇದು 1 ಸೆಲ್ ಇತ್ತ, ಸೈಟೋಕೈನೆಸಿಸ್ 1 ಆದಾಗ ಮತ್ತೆ ಮಿಯೋಸಿಸ್ 2 ಆಗಬೇಕು ಅಂದರೆ ಇದು ಮತ್ತೆ ಡಬಲಿಂಗ್ ಆಯ್ತಾ, ಇದು ಮತ್ತೆ ಡಬಲ್ ಆಗಿದೆಯಾ. ಈಗ ಮತ್ತೆ ಅಟ್ ದಿ ಎಂಡ್ ಆಫ್ ಮಿಯೋಸಿಸ್ ಅನಾಫೇಸ್ 2 ವಿ ಫಾರ್ಮ್ the cells that are moving towards opposite poles. Opposite pole ಮೂವ್ ಆಗ್ತಾ ಇದೆ, that is chromosomes are moving. ಓಕೆ, ಕೊನೆಗೆ ಏನಾಗುತ್ತೆ, ಸೈಟೋಕೈನೆಸಿಸ್ ಆಗುತ್ತೆ, ಇದು ಸಪ್ರೇಟ್ ಆಗುತ್ತೆ, ಈ ಕ್ರೋಮೋಸೋಮು ಸಪ್ರೇಟ್ ಆಗುತ್ತೆ. ದಿಸ್ ಕ್ರೋಮೋಸೋಮ್ ಇಸ್ ಆಲ್ಸೋ ಸಪ್ರೇಟ್ ಅಂಡ್ ದಿಸ್ ಕ್ರೋಮೋಸೋಮ್ ಇಸ್ ಆಲ್ಸೋ ಸಪ್ರೇಟ್. ಗೊತ್ತಾಗ್ತಿದೆಯಾ, ಇದು ಒಂದು ಸಪ್ರೇಟ್ ಆಗುತ್ತೆ, ಇದು ಒಂದು ಸಪ್ರೇಟ್ ಆಗುತ್ತೆ. ದಿಸ್ ಆಲ್ಸೋ ಬಿಕಮ್ ಸಪರೇಟ್ ಅಂಡ್ ದಿಸ್ ಆಲ್ಸೋ ಬಿಕಮ್ ಸಪರೇಟ್. ಅದನ್ನೇ ನಾನು ಇಲ್ಲಿ ಕಲರ್ಡ್ ಆಗಿ ಬರೆದಿದ್ದೀನಿ. ಸೊ ಟೋಟಲಿ 4 ಗ್ಯಾಮಿಟ್ಸ್ ಆರ್ ಫಾರ್ಮ್ಡ್. ನಿಮಗೆ ಕನ್ಫ್ಯೂಸ್ ಆದರೆ ನೋಡಿ, ಎರಡೂ ಪಿಕ್ಚರ್ನ ಈ ರೀತಿ ಕಂಪೇರ್ ಮಾಡ್ತಾ ಹೋಗಿ. ಗೊತ್ತಾಗ್ತಿದೆಯಾ, ಕಂಪೇರ್ ಮಾಡಿದ್ರೆ ಇದಿಷ್ಟನ್ನೇ ಫೋಕಸ್ ಮಾಡಿ ಕರೆಕ್ಟಾಗಿ ನಮಗೆ 4 ಗ್ಯಾಮಿಟ್ಸ್ ಇಲ್ಲಿ 2 ಬರುತ್ತೆ. ಗೊತ್ತಾಗ್ತಿದೆಯಾ, ಈ ಕಡೆ 2 4 ಗ್ಯಾಮಿಟ್ಸ್ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಗೊತ್ತಾಗ್ತಿದೆಯಾ, ಇದಿಷ್ಟು ಚೇಂಜಸ್ ಇನ್ ಸೆಲ್ ಸೈಕಲ್. ಯಾಕೆ ಇದಿಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಸೆಲ್ ಸೈಕಲ್ ಚೇಂಜಸ್ನ ಬಗ್ಗೆ ಅಂದರೆ, ಟು ಸ್ಟಡಿ ದಿಸ್ ಇನ್ ಅ ಡೀಟೇಲ್ಡ್ ವೇ. ಸೊ ಹೇಗೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತೀವಿ ಅಂತಂದರೆ, ವಾಲ್ಟರ್ ಅಂಡ್ ಸುಟೋರಿ ಟೋಲ್ಡ್ ದಟ್ ದ ಬಿಹೇವಿಯರ್ ಆಫ್ ಕ್ರೋಮೋಸೋಮ್ಸ್ ಈಸ್ ಪ್ಯಾರಲಲ್ ಟು ಬಿಹೇವಿಯರ್ ಆಫ್ ಜೀನ್ಸ್ ಅಂತ ಹೇಳೋದು. ಬಟ್ ದೇರ್ ಆರ್ ಸಮ್ ಕಂಪ್ಯಾರಿಸನ್ ಬಿಟ್ವೀನ್ ದ ಬಿಹೇವಿಯರ್ ಆಫ್ ಜೀನ್ಸ್ ಅಂಡ್ ಕ್ರೋಮೋಸೋಮ್. ಇದನ್ನೇ 3 ಮಾರ್ಕ್ಸಿಗೆ ಹೇಳ್ತಾರೆ. There are some comparison between the behavior of genes and chromosome. ಏನೇನು ಕಂಪ್ಯಾರಿಸನ್ ಅಂದರೆ, ಜೀನ್ಸ್ನ ಬಗ್ಗೆ ಹೇಳಿದ್ದು ಮೆಂಡಲ್, ಕ್ರೋಮೋಸೋಮ್ನ ಬಗ್ಗೆ ಹೇಳಿದ್ದು ಸುಟಾನ್ ಅಂಡ್ ಬೋವೆರಿ. ನಾನು ಇಲ್ಲಿ ಸಪ್ರೇಟಾಗಿ ಬರೆದಿದ್ದೀನಿ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಗೊತ್ತಾಗ್ತಿದೆಯಾ, ಮೆಂಡಲ್ ಮತ್ತು ಸುಟಾನ್ ಅಂಡ್ ಬೋವೆರಿ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಸೊ ಜೀನ್ಸ್ ಅಕ್ಕರ್ಸ್ ಇನ್ ಪೇರ್. ಯಾವಾಗಲೂ ಜೀನ್ ಪೇರಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಹೇಳಿದ್ದು ಮೆಂಡಲ್. ಸೊ ಮೆಂಡಲ್ ಫಸ್ಟಿಗೆ ಜೀನ್ಸ್ ಅಂತ ಕರೀಲಿಲ್ಲ, ಅದನ್ನ ಫ್ಯಾಕ್ಟರ್ಸ್ ಅಂತ ಕರೆದ. ಸೊ ಮೆಂಡಲ್ ಏನು ಹೇಳ್ದ ಅಂದರೆ, ಯಾವುದೋ ಒಂದು ಕ್ಯಾರೆಕ್ಟರ್ ಇಟ್ ಈಸ್ ಇನ್ಹೆರಿಟೆಡ್ ಫ್ರಮ್ 1 ಜನರೇಷನ್ ಟು ಅನದರ್ ಜನರೇಷನ್. ಯಾವುದೋ ಒಂದು ಲಕ್ಷಣ ಇದೆ, ಅದು ಪೇರೆಂಟ್ಸಿಂದ ಆಫ್ಸ್ಪ್ರಿಂಗ್ಸಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಗೊತ್ತಾಗ್ತಿದೆಯಾ, ಟ್ರಾನ್ಸ್ಫರ್ ಆಗ್ತಾ ಇದೆ. ಅದನ್ನ ಅವನು ಫ್ಯಾಕ್ಟರ್ಸ್ ಅಂತ ಕರೆದ. ಈಚ್ ಫ್ಯಾಕ್ಟರ್ ಆಲ್ವೇಸ್ ಎಕ್ಸ್ಪ್ರೆಸ್ ಇನ್ ಪೇರ್. ಯಾವಾಗಲೂ ಫ್ಯಾಕ್ಟರ್ಸ್ ಪೇರಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ, ಅಂದರೆ ಅಲೀಲ್ಸ್ ಅಂತ ಹೇಳ್ದ. ಅದಾಗ್ತಿದೆಯಾ, ಕ್ರೋಮೋಸೋಮಲ್ ಥಿಯರಿನೂ ಅದನ್ನೇ ಹೇಳಿದ್ದು. ಆಲ್ವೇಸ್ ದ ಕ್ರೋಮೋಸೋಮಲ್ ಥಿಯರಿ ಸ್ಟೇಟ್ ದಟ್ ದೇ ಆರ್ ಅಪಿಯರ್ ಇನ್ ಪೇರ್, ದಟ್ ಇಸ್ ಕ್ರೋಮೋಸೋಮ್ಸ್ ಅಪಿಯರ್ ಇನ್ ಪೇರ್. ಯಾವಾಗಲೂ ಕ್ರೋಮೋಸೋಮ್ ಪೇರಲ್ಲೇ ಇರುತ್ತೆ. ಅದನ್ನು ಒಂದು ಹೋಮೋಲಾಗಸ್ ಪೇರ್ ಅಂತಾನೆ ಕರೆಯೋದು. ಪೇರ್ ಮೀನ್ಸ್ ಹೋಮೋಲಾಗಸ್ ಪೇರ್ ಅಂತಾನೆ ಅರ್ಥ. ಸೆಕೆಂಡ್ ಪಾಯಿಂಟ್ ಇನ್ ಕಂಪ್ಯಾರಿಸನ್ ಅಂದರೆ, ಫ್ಯಾಕ್ಟರ್ಸ್ ಆಫ್ ಅ ಜೀನ್ ಸಪರೇಟ್ ಡ್ಯೂರಿಂಗ್ ಗ್ಯಾಮೇಟ್ ಫಾರ್ಮೇಷನ್. ಫ್ಯಾಕ್ಟರ್ಸ್ ಏನಿರುತ್ತೋ ಜೀನಲ್ಲಿ ಅದು ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಸಪರೇಟ್ ಆಗುತ್ತೆ ಅಂತ ಹೇಳಿದ. ದಟ್ ಈಸ್ ಆಲ್ಸೋ ಕರೆಕ್ಟ್ ಇನ್ ಕ್ರೋಮೋಸೋಮಲ್ ಥಿಯರಿ. ಸೇಮ್ ಕಂಪ್ಯಾರಿಸನ್ ಕ್ರೋಮೋಸೋಮಲ್ ಥಿಯರಿಲು. ಕ್ರೋಮೋಸೋಮ್ಸ್ ಆಫ್ ಹೋಮೋಲಾಗಸ್ ಪೇರ್ ಕ್ಯಾನ್ ಸಪರೇಟ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್. ಹೋಮೋಲಾಗಸ್ ಪೇರಲ್ಲಿರುವ ಕ್ರೋಮೋಸೋಮ್ಸ್ ಏನಾಗುತ್ತೆ, ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಸಪರೇಟ್ ಆಗುತ್ತೆ ಅಂತ ಹೇಳಿದ. ನೋಡಿ, ಇದು ಒಂದು ಕ್ರೋಮೋಸೋಮ್. ಸೊ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಈ ಪೋರ್ಷನ್ನೇ ಒಂದು ಭಾಗ ಆಗಿ ಡಿವೈಡ್ ಆಗಿದೆ, ಇನ್ನರ್ಧ ಪೋರ್ಷನ್ ಇನ್ನೊಂದು ಭಾಗ ಆಗಿ ಡಿವೈಡ್ ಆಗಿದೆ. ನೀವು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇದು ಒಂದು ಕ್ರೋಮೋಸೋಮ ನೋಡಿ, ಇದೆರಡು ಒಂದು ಕಡೆ ಡಿವೈಡ್ ಆಗಿದೆ, ಇದು ಒಂದು ಕಡೆ ಮೂವ್ ಆಗಿದೆ. ನೋಡಿ, ಇಲ್ಲೂ ಅಷ್ಟೇ, ಇದೆರಡು ಇಲ್ಲಿದೆ, ಇದೆರಡು ಇಲ್ಲಿದೆ. ಸೊ ಫ್ಯಾಕ್ಟರ್ಸ್ ಆಫ್ ಅ ಜೀನ್ ಕ್ಯಾನ್ ಸಪರೇಟ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್. ಇಟ್ ಈಸ್ ಆಲ್ಸೋ ಸೇಮ್ ಕಂಪೇರ್ ವಿತ್ ದಿ ಕ್ರೋಮೋಸೋಮ್. ದೆನ್ ಥರ್ಡ್ ಒನ್, ಫ್ಯಾಕ್ಟರ್ಸ್ ಆಫ್ ಅ ಜೀನ್ ಅಸಾರ್ಟ್ ಇಂಡಿಪೆಂಡೆಂಟ್ಲಿ. ನಾವು ಮೆಂಡಲ್ ಡೈಹೈಬ್ರಿಡ್ ಕ್ರಾಸ್ ನೋಡಿದ್ದೀವಿ. ಅಂದರೆ ಹೇಳಬೇಕಾದ್ರೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಹೇಳಿದ್ವಿ. When 2 contrasting characters are brought together in F1 generation, they assort independently each other during gamete formation in F2 generation. ಇದೇ ಡೆಫಿನಿಷನ್ನೇ ನಾವು ಓದಿದ್ದು. ಸೊ ಏನು ಹೇಳ್ತಾನೆ ಅಂದರೆ, ಮೆಂಡಲ್ ಫ್ಯಾಕ್ಟರ್ಸ್ ಆಫ್ ಎ ಜೀನ್ ಅಸಾರ್ಟ್ ಇಂಡಿಪೆಂಡೆಂಟ್ಲಿ, ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ ಅಂದರೆ ಸಪರೇಟ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಕ್ರೋಮೋಸೋಮಲ್ ಥಿಯರಿನೂ ಅದನ್ನೇ ಹೇಳಿದ್ದು. ಕ್ರೋಮೋಸೋಮ್ಸ್ ಆಫ್ ಹೋಮೋಲಾಗಸ್ ಪೇರ್ ಅಸಾರ್ಟ್ ಇಂಡಿಪೆಂಡೆಂಟ್ಲಿ. ಕ್ರೋಮೋಸೋಮ್ಸ್ ಅಲ್ಲಿರುವ ಹೋಮೋಲಾಗಸ್ ಪೇರ್ ಏನಾಗುತ್ತೆ, ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ ಅಂತ ಹೇಳಿದ. ಹೇಗೆ ಅಸಾರ್ಟ್ ಆಗುತ್ತೆ ಅಂದರೆ, ನಮಗೆ ಮೆಂಡಲ್ ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಾಗ್ತಿದೆಯಾ? ಸೊ ಔಟ್ ಆಫ್ 2 ಜೀನ್ಸ್, ಇಲ್ಲಿ 2 ಜೀನ್ಸ್ ತೆಗೆದುಕೊಂಡು ಅದಕ್ಕೆ ಡೈಹೈಬ್ರಿಡ್ ಕ್ರಾಸ್ ಅಂತ ಕರೆದ್ವಿ. ಔಟ್ ಆಫ್ 2 ಜೀನ್ಸ್ ದ ಸಪರೇಷನ್ ಆಫ್ 1 ಜೀನ್ ಈಸ್ ಇಂಡಿಪೆಂಡೆಂಟ್ ಆಫ್ ಅನದರ್ ಜೀನ್.
ಒಂದು ಜೀನ್ನ ಸಪರೇಷನ್ ಇನ್ನೊಂದು ಜೀನ್ಗೆ ಇಂಡಿಪೆಂಡೆಂಟ್ ಆಗಿರುತ್ತೆ. ದಟ್ ಮೀನ್ಸ್ ಕ್ಯಾಪಿಟಲ್ ಆರ್ 50% ಆಫ್ ಕ್ಯಾಪಿಟಲ್ ಆರ್ ಕಂಬೈನ್ಸ್ ವಿತ್ ಕ್ಯಾಪಿಟಲ್ ವೈ, 50% ಆಫ್ ಕ್ಯಾಪಿಟಲ್ ಆರ್ ಕಂಬೈನ್ಸ್ ವಿತ್ ಸ್ಮಾಲ್ ವೈ. ಸೊ ಇದು ಒಂದು ಕ್ಯಾರೆಕ್ಟರ್ ಆದರೆ 50% ಆಫ್ ಸ್ಮಾಲ್ ಆರ್ ಕಂಬೈನ್ಸ್ ವಿತ್ ಕ್ಯಾಪಿಟಲ್ ವೈ, 50% ಆಫ್ ಸ್ಮಾಲ್ ಆರ್ ಕಂಬೈನ್ಸ್ ವಿತ್ ಸ್ಮಾಲ್ ವೈ, ಆರ್ 50% ಆಫ್ ಕ್ಯಾಪಿಟಲ್ ಆರ್ ಪ್ರೊಡ್ಯೂಸಿಂಗ್ ಗ್ಯಾಮೆಟ್ಸ್ ಕಂಬೈನ್ಸ್ ವಿತ್ ಕ್ಯಾಪಿಟಲ್ ವೈ. ಈ ರೀತಿ ಹೇಳಿದ್ರು ಕೂಡ ಕರೆಕ್ಟ್. ಸೊ ಇಲ್ಲೂ ಕೂಡ ಸೇಮ್, ಕ್ರೋಮೋಸೋಮ್ ಆಫ್ ಅ ಹೋಮೋಲಾಗಸ್ ಪೇರ್ ಅಸಾರ್ಟ್ ಇಂಡಿಪೆಂಡೆಂಟ್ಲಿ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ರೋಮೋಸೋಮಲ್ ಥಿಯರಿ ಬಗ್ಗೆ ಏನೋ ನಮಗೆ ಗೊತ್ತಾಯಿತು. ದಿಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ನಾ ಪ್ರಪೋಸ್ ಮಾಡಿದ್ದು ದಟ್ ಈಸ್ ಸುಟಾನ್ ಅಂಡ್ ಬೋವೆರಿ. ಬಟ್ ಎಕ್ಸ್ಪೆರಿಮೆಂಟಲಿ ವೆರಿಫೈ ಮಾಡಿದ್ದು ಯಾರು ಅಂದರೆ ವೆರಿ ಸ್ಪೆಷಲ್ ಪರ್ಸನ್, ದಟ್ ಈಸ್ T.H. Morgan. The chromosomal theory of inheritance was experimentally verified by a scientist, T.H. Morgan. He is known as father of experimental genetics. T.H. Morgan ನ father of experimental genetics ಅಂತ ಕರಿತೀವಿ. ಸೊ ಇವನು ಇದನ್ನ ಪ್ರೂಫ್ ವೆರಿಫೈ ಮಾಡೋದಕ್ಕೆ he used an experimental material as an insect, that is Drosophila melanogaster. ಇವನ್ ಎಕ್ಸ್ಪೆರಿಮೆಂಟಿಗೆ ಒಂದು ಇನ್ಸೆಕ್ಟ್ನ ಯೂಸ್ ಮಾಡ್ತಾನೆ. ಯಾವ ಇನ್ಸೆಕ್ಟ್ ಅಂದರೆ ಡ್ರಸೋಫಿಲಾ ಮೆಲನೋಗ್ಯಾಸ್ಟರ್. ಯಾವ ಇನ್ಸೆಕ್ಟ್ನ ಯೂಸ್ ಮಾಡ್ದ ಅಂದರೆ ಡ್ರಸೋಫಿಲಾ ಮೆಲನೋಗ್ಯಾಸ್ಟರ್ನ ಯೂಸ್ ಮಾಡ್ದ. ಇದನ್ನ ಫ್ರೂಟ್ ಫ್ರೈ ಅಂತ ಕರಿತೀವಿ. ಹಣ್ಣಿನ ಮೇಲೆ ಕೂತಿರುತ್ತಲ್ಲ ಚಿಕ್ಕ ಇನ್ಸೆಕ್ಟ್, ಅದನ್ನ ಕರಿತೀವಿ, ಅದೇ ಡ್ರಸೋಫಿಲಾ. ಇದನ್ನ ಬನಾನಾ ಫ್ಲೈ ಅಂತ ಕರಿತೀವಿ. ಆಮೇಲೆ ಸಿಂಡ್ರೆಲಾ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ. ಅಂದರೆ ಮೋಸ್ಟ್ ಆಫ್ ಆಲ್ ಜೆನೆಟಿಕ್ ಎಕ್ಸ್ಪೆರಿಮೆಂಟ್ಸ್ ಈ ಡ್ರಸೋಫಿಲಾ ಮೇಲೆ ನಡೆದಿದೆ. ಹಾಗಾಗಿ ಇದನ್ನ ಸಿಂಡ್ರೆಲಾ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಈ ಡ್ರಸೋಫಿಲಾದಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ? ಡಿಪ್ಲಾಯ್ಡ್ ಸೆಟ್ ಈಸ್ 8, 2n is equal to 8 ಅಂದರೆ 4 ಪೇರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಓನ್ಲಿ 4 ಪೇರ್ ಆಫ್ ಕ್ರೋಮೋಸೋಮ್. 3 ಪೇರ್ ಆಫ್ ಕ್ರೋಮೋಸೋಮ್ ಆರ್ ಆಟೋಸೋಮ್, ದಟ್ ಈಸ್ ಸೊಮ್ಯಾಟಿಕ್ ಕ್ರೋಮೋಸೋಮ್, ಅಂಡ್ 1 ಪೇರ್ ಈಸ್ ಸೆಕ್ಸ್ ಕ್ರೋಮೋಸೋಮ್, ದಟ್ ಈಸ್ ಅಲ್ಲೋಸೋಮ್. 3 ಪೇರ್ ಆಟೋಸೋಮ್ ಇರುತ್ತೆ, 1 ಪೇರ್ ಅಲ್ಲೋಸೋಮ್ ಇರುತ್ತೆ. ಯಾಕೆ T.H. Morgan ಡ್ರಸೋಫಿಲಾನೇ ಸೆಲೆಕ್ಟ್ ಮಾಡ್ದ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್. The first reason is the insects, that is Drosophila, is very smaller in size. ಅದರ ಸೈಜ್ ಏನಾಗಿರುತ್ತೆ? ತುಂಬ ಚಿಕ್ಕದಿರುತ್ತೆ. ಆ್ಯಂಡ್ ಫ್ರೂಟ್ ಫ್ಲೈ ಕ್ಯಾನ್ ಗ್ರೋನ್ ಈಸಿಲಿ ಆನ್ ಮೀಡಿಯಮ್. ಇದನ್ನು ಲ್ಯಾಬಲ್ಲಿ ಈಸಿಯಾಗಿ ಕಲ್ಚರ್ ಮಾಡಬಹುದು, ಕಷ್ಟ ಏನಾಗೋದಿಲ್ಲ. ಲೈಫ್ ಸೈಕಲ್ ಈಸ್ ವೆರಿ ಶಾರ್ಟ್. ಅಂದರೆ ಈ ಇನ್ಸೆಕ್ಟ್ ಬದುಕಿರೋದೇ 2 ವಾರ ಅಂದರೆ 15 ದಿನ ಮ್ಯಾಕ್ಸಿಮಮ್ ಅಂದರೆ. ಸೊ ಹಾಗಾಗಿ ವಿತಿನ್ ಎ ಶಾರ್ಟ್ ಪೀರಿಯಡ್ ಮೋರ್ ನಂಬರ್ ಆಫ್ ಜನರೇಷನ್ಸ್ ಕ್ಯಾನ್ ಬಿ ಸೀನ್. ಆ್ಯಂಡ್ ಸಿಂಗಲ್ ಮೇಟಿಂಗ್ ಕ್ಯಾನ್ ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಆಫ್ ಸ್ಪ್ರಿಂಗ್ಸ್. ಅಂದರೆ ಇದು ದೀಸ್ ಆರ್ ಓವಿಪ್ಯಾರಸ್, ಎಗ್ ಲೇಯಿಂಗ್, ಮೊಟ್ಟೆ ಇಡುತ್ತೆ. ಗೊತ್ತಾಗ್ತಿದೆಯಾ? ಒಂದು ಸಲ ಮೇಟ್ ಆದರೆ ಮೆನಿ ನಂಬರ್ ಆಫ್ ಆಫ್ ಸ್ಪ್ರಿಂಗ್ಸ್ ವಿಲ್ ಪ್ರೊಡ್ಯೂಸಸ್. ಸೆಕ್ಷುವಲ್ ಡೈಮಾರ್ಫಿಸಮ್. ಸೆಕ್ಷುವಲ್ ಅಂದರೆ ಸೆಕ್ಸಸ್, ಡೈ ಅಂದರೆ 2 ಮಾರ್ಫಿಸಮ್ ಮೀನ್ಸ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್. ದಟ್ ಈಸ್ ಮೇಲ್ ಡ್ರಸೋಫಿಲಾ ಆ್ಯಂಡ್ ಫೀಮೇಲ್ ಡ್ರಸೋಫಿಲಾ ಈಸ್ ಈಸಿಲಿ ಬೈಫರ್ಗೇಟೆಡ್. ಅದನ್ನು ಈಸಿಯಾಗಿ ಸಪರೇಟ್ ಮಾಡಬಹುದು. ಮೆನಿ ಹೆರಿಡಿಟರಿ ವೇರಿಯೇಷನ್ಸ್ ಆಸ್ ಸೀನ್ ಇನ್ ಲೋ ಪವರ್ ಮೈಕ್ರೋಸ್ಕೋಪ್. ಸೊ ಏನು ಕೆಲವೊಂದು ಬದಲಾವಣೆಗಳು ಏನು ಇದರಲ್ಲಿ ಆಗುತ್ತೋ ಹೆರಿಡಿಟರಿ ಇನ್ಫಾರ್ಮೇಷನ್, ಅದನ್ನು ಸಿಂಪಲ್ ಆಗಿ ಮೈಕ್ರೋಸ್ಕೋಪಲ್ಲಿ ಅಂದರೆ ಲೋ ಪವರ್ ಮೈಕ್ರೋಸ್ಕೋಪಲ್ಲೇ ನೋಡಬಹುದು. ಬೈ ನೋಯಿಂಗ್ ದಿಸ್, T.H. Morgan is a father of experimental genetics, uses Drosophila melanogaster as an experimental material. ಗೊತ್ತಾಗ್ತಿದೆಯಾ? ಇದ್ರ ಮೇಲೆ ಹೋಮ್ವರ್ಕ್ ಕ್ವಶನ್ಸ್ ಇದೆ. ಕೆಲವೊಂದು ಹೋಮ್ವರ್ಕ್ ಕ್ವಶನ್ಸ್ನ ಬರಿತಾ ಹೋಗ್ತೀನಿ. ಯು ಹ್ಯಾವ್ ಟು ರೈಟ್ ಡೌನ್ ಆ್ಯಂಡ್ ಯು ಹ್ಯಾವ್ ಟು ಸೆಂಡ್ ದ ಹೋಮ್ವರ್ಕ್, ಓಕೆ, ವಿತಿನ್ ದ ವೆನ್ಸ್ಡೇ ಈವ್ನಿಂಗ್. ಹೋಮ್ವರ್ಕ್ ಕ್ವಶನ್ ನೋಡಿ. ಫಸ್ಟ್ ಹೋಮ್ವರ್ಕ್ ಕ್ವಶನ್, ಕಂಪ್ಯಾರಿಸನ್ between gene and chromosome. ಜೀನ್ ಮತ್ತು ಕ್ರೋಮೋಸೋಮ್ಗೆ ಕಂಪ್ಯಾರಿಸನ್ ಮಾಡಿ 3 ಮಾರ್ಕ್ಸ್ ಕ್ವಶನ್ ಇದು. ಗೊತ್ತಾಗ್ತಿದೆಯಾ? ಸೊ ನಾನು ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಟೇಬಲ್ ಹಾಕಿದ್ದೆ. ಕಂಪ್ಯಾರಿಸನ್ ಬಿಟ್ವೀನ್ ಜೀನ್ ಆ್ಯಂಡ್ ಕ್ರೋಮೋಸೋಮ್ ಅಂತ ಏನಿದೆಯೋ ಅದನ್ನು ಬರಿಬೇಕು, ಕಲಿಬೇಕು. ಆ್ಯಂಡ್ ಸೆಕೆಂಡ್ ಕ್ವಶನ್ ಈಸ್, ನೇಮ್ ದಿ ಎಕ್ಸ್ಪೆರಿಮೆಂಟಲ್ material used by T.H. Morgan to conduct his experiments. T.H. Morgan experimental material ಆಗಿ ಯಾವುದನ್ನ ಯೂಸ್ ಮಾಡ್ಕೊಂಡ? 1 ಮಾರ್ಕ್ಸ್ ಕ್ವಶನ್. Then 3 marks, once again 3 marks question is, why T.H. Morgan selected
ಡ್ರಸೋಫಿಲಾ ಫಾರ್ ಹಿಸ್ ಎಕ್ಸ್ಪರಿಮೆಂಟ್ಸ್. ಯಾಕೆ ಟಿ ಎಚ್ ಮಾರ್ಗನ್ನು ಡ್ರಸೋಫಿಲಾನ ತನ್ನ ಎಕ್ಸ್ಪೆರಿಮೆಂಟ್ಸ್ಗೆ ಬಳಸ್ಕೊಂಡ? ಸೊ ದೇರ್ ಆರ್ 3 ಹೋಮ್ವರ್ಕ್ ಕ್ವಶನ್ ಯು ಶುಡ್ ಸೆಂಡ್ ವಿತ್ ಇನ್ ವೆನ್ಸ್ಡೇ ಈವ್ನಿಂಗ್. ಗೊತ್ತಾಗ್ತಿದೆಯಾ? ವೆನ್ಸ್ಡೇ ಈವ್ನಿಂಗ್ ನೀವು ಸಬ್ಮಿಟ್ ಮಾಡಬೇಕು. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್.